Welcome back, dear students. The PHP editor run ಆಗ್ತಾ ಇಲ್ಲ. Then ಇಲ್ಲಿ notepad ++ ಅಲ್ಲಿ ಟೈಪ್ ಮಾಡಿ ಇಲ್ಲಿ ಲೋಕಲ್ ಹೋಸ್ಟ್ ಅಲ್ಲಿ ರನ್ ಮಾಡಿದ್ರು ರನ್ ಆಗ್ತಾ ಇಲ್ಲ. ಸಮ್ ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ಓಕೆ, ಲೋಕಲ್ ಹೋಸ್ಟ್ ಇಂದನೂ ರನ್ ಆಗ್ತಾ ಇಲ್ಲ. ಬಟ್ ಆಮೇಲೆ PHP ಎಡಿಟರ್ ಅಲ್ಲಿ ಕೂಡ ರನ್ ಆಗ್ತಾ ಇಲ್ಲ ಪ್ರೋಗ್ರಾಮ್ಸ್. ನೋ ಪ್ರಾಬ್ಲಮ್. ಥಿಯರಿಟಿಕಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀನಿ. ಸೊ ನಾಳೆ ಎಕ್ಸಿಕ್ಯೂಟ್ ಆದಾಗ ನಾಳೆ ಪ್ರೋಗ್ರಾಮ್ಸ್ ನ ಎಕ್ಸಿಕ್ಯೂಟ್ ಮಾಡ್ಬಿಟ್ಟು ತೋರಿಸ್ತೀನಿ. ರೈಟ್. ಸೊ ಈಗ ವರ್ಡ್ ಡಾಕ್ಯುಮೆಂಟ್ ನ ಶೇರ್ ಮಾಡ್ತೀನಿ ನೋಡಿ. ಎಸ್, ಓಕೆ. ಸೊ ಡೇಟಾ ಟೈಪ್ಸ್ ಅಲ್ಲಿ ಬಂದ್ರೆ so we have integer data type, then double data type, okay, then string data type. So string data type ಅಲ್ಲಿ ಈಗ ನೀವು strings string ಅಂತಂದ್ರೆ so the sequence of characters, okay, sequence of characters enclosed within single quotes or double quotes. So see here, as an example, ಇಲ್ಲಿ ಒಂದು ವೇರಿಯಬಲ್ ಡಿಕ್ಲೇರ್ ಮಾಡಿದೀವಿ. $name equals ಡಬಲ್ ಕೋಟ್ಸ್ ಅಲ್ಲಿ ಜಾನ್ ಅಂತ ಒಂದು ವ್ಯಾಲ್ಯೂನ ಅಸೈನ್ ಮಾಡಿದೀವಿ ಅಲ್ವಾ. ಸೊ ನೆಕ್ಸ್ಟ್ ಲೈನ್ ಅಲ್ಲಿ ಏನ್ ಮಾಡ್ತಾ ಇದೀವಿ, $place equals ಸೊ ಅಮೆರಿಕಾ ಅನ್ನೋದನ್ನ ಈ $ಪ್ಲೇಸ್ಗೆ ಅಸೈನ್ ಮಾಡ್ತಾ ಇದೀವಿ. ದಿ ಡಿಫರೆನ್ಸ್ ಹಿಯರ್ ಈಸ್, ಸೊ ಇಲ್ಲಿ ಡಬಲ್ ಕೋಟ್ಸ್ ಅಲ್ಲಿ ಅಸೈನ್ ಮಾಡ್ತಾ ಇದೀವಿ, ಬಟ್ ಇಲ್ಲಿ ಏನ್ ಮಾಡ್ತಾ ಇದೀವಿ, ಸಿಂಗಲ್ ಕೋಟ್ಸ್ ಅಲ್ಲಿ ಅಸೈನ್ ಮಾಡ್ತಾ ಇದೀವಿ. ಸೊ ಬೋತ್ ಆರ್ ವ್ಯಾಲಿಡ್. ಸೊ ಐದರ್ ವಿತ್ ಇನ್ ಡಬಲ್ ಕೋಟ್ಸ್ ಆರ್ ಸಿಂಗಲ್ ಕೋಟ್ಸ್. ಸೊ ಬಟ್ ಒಂದು ಡಿಫ್ರೆನ್ಸ್ ಇದೆ ಈ ಸಿಂಗಲ್ ಕೋಟ್ಸ್ ಅಥವಾ ಡಬಲ್ ಕೋಟ್ಸ್ ಅಲ್ಲಿ ಎನ್ಕ್ಲೋಸ್ ಮಾಡೋದಕ್ಕೆ. ಸೊ ಏನ್ ಡಿಫ್ರೆನ್ಸ್ ಅಂತಂದ್ರೆ, ಸೊ ಯು ಕೆನಾಟ್ ಯೂಸ್ ದಿ ಸ್ಲಾಶ್ n or a /t, okay, so in a single quoted strings. So ಈಗ /n ಅಥವಾ /t ಏನಕ್ಕೆ ಯೂಸ್ ಮಾಡ್ತೀವಿ ಹೇಳಿ, /n ನ ನೆಕ್ಸ್ಟ್ ಲೈನ್ ಅಲ್ಲಿ ಪ್ರಿಂಟ್ ಮಾಡೋದಕ್ಕೆ. ಸೊ ವೆರಸ್ /t ಸ್ವಲ್ಪ ಗ್ಯಾಪ್ ಬಿಟ್ಬಿಟ್ಟು ಪ್ರಿಂಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಅಲ್ವಾ. ಸೊ ಸಿ ಹಿಯರ್, ಇಲ್ಲಿ ಒಂದು ವೇರಿಯಬಲ್ ತಗೊಂಡಿದೀವಿ, $str3 equals so hi there, then /n how are you ಅಂತ ಕೊಟ್ಟಿದೀವಿ. ಸೊ ಈಗ ಔಟ್ಪುಟ್ ಯಾವ ರೀತಿ ಪ್ರಿಂಟ್ ಆಗ್ಬೇಕಿದು, ಸೊ ಫಸ್ಟ್ hi there ಅಂತ ಪ್ರಿಂಟ್ ಆಗ್ಬಿಟ್ಟು ನೆಕ್ಸ್ಟ್ ಲೈನ್ ಅಲ್ಲಿ how are you ಅಂತ ಪ್ರಿಂಟ್ ಆಗ್ಬೇಕು. ಸೊ ಏನಕ್ಕೆ ಅಂತಂದ್ರೆ ಇಲ್ಲಿ ಇನ್ ಬಿಟ್ವೀನ್ /n ಇದೆ. ಓಕೆ, ಸೊ ಈ ರೀತಿ ಪ್ರಿಂಟ್ ಆಗ್ಬೇಕು ಅಲ್ವಾ. So it will print in the next line. So if the string is enclosed within double quotes, okay. So whereas single quotes ಅಲ್ಲಿ enclose ಮಾಡಿದ್ರೆ, okay, ಇಲ್ಲೇ ಹಾಕ್ಬಿಟ್ಟು ತೋರಿಸ್ತೀನಿ. ಸಿಂಗಲ್ ಕೋಟ್ಸ್ ಅಲ್ಲಿ ಎನ್ಕ್ಲೋಸ್ ಮಾಡಿದ್ರೆ see here output will be printed like this. ಅಂದ್ರೆ ಈ ಹೌ ಆರ್ ಯು ಅನ್ನೋದು ನೆಕ್ಸ್ಟ್ ಲೈನ್ ಅಲ್ಲಿ ಬರೋದಿಲ್ಲ. ಸೊ ಇಲ್ಲಿ /n ಮತ್ತೆ /t ವರ್ಕ್ ಆಗ್ಬೇಕು ಅಂತಂದ್ರೆ ನೀವು ಸ್ಟ್ರಿಂಗ್ಸ್ ನ ದಿ ಸ್ಟ್ರಿಂಗ್ಸ್ ಮಸ್ಟ್ ಬಿ ಎನ್ಕ್ಲೋಸ್ಡ್ ವಿತ್ ಇನ್ ಡಬಲ್ ಕೋಟ್ಸ್. ಸೊ ಅವಾಗ್ಲೇನೆ ಈ /n ಅಥವಾ /t ವರ್ಕ್ ಆಗುತ್ತೆ. ಸೊ ಸಿ ಹಿಯರ್, ಸೇಮ್ ಸ್ಟ್ರಿಂಗ್ ನ ನಾನು ಡಬಲ್ ಕೋಟ್ಸ್ ಅಲ್ಲಿ ಹಾಕಿದ್ದೀನಿ. ಸೊ ಅವಾಗ ಮಾತ್ರ ದಿ /n ವಿಲ್ ವರ್ಕ್. So that this part of the statement how are you ಅನ್ನೋದು ನೆಕ್ಸ್ಟ್ ಲೈನ್ ಅಲ್ಲಿ ಪ್ರಿಂಟ್ ಆಗುತ್ತೆ. ಓಕೆ, ಸೊ ಗೊತ್ತಾಯ್ತಲ್ಲ ಡಿಫ್ರೆನ್ಸ್. ಸೊ ಒಂದು ಸ್ಟ್ರಿಂಗ್ ವೇರಿಯಬಲ್ ನ ಸಿಂಗಲ್ ಕೋಟ್ಸ್ ಅಲ್ಲಿ ಕೂಡ ಡಿಕ್ಲೇರ್ ಮಾಡ್ಬೋದು, ಇಲ್ಲ ಅಂತಂದ್ರೆ ಡಬಲ್ ಕೋಟ್ಸ್ ಅಲ್ಲಿ ಕೂಡ ವ್ಯಾಲ್ಯೂನ ಅಸೈನ್ ಮಾಡ್ಬೋದು. ಸೊ ಏನ್ ಡಿಫ್ರೆನ್ಸ್ ಅಂತಂದ್ರೆ ಸಿಂಗಲ್ ಕೋಟ್ಸ್ ಅಲ್ಲಿ ಎನ್ಕ್ಲೋಸ್ ಮಾಡಿದ್ರೆ ಈ /n or /t will not work.
So whereas if we enclose the given string within double quotes, so the slash n and slash t will be recognized. Okay, that is the difference. So next data type is Boolean type. So Boolean type antandre, so it takes only two values, that is true or false. So athwa 0 or 1. Right. So $A equals true athwa $A equals 1 anta kuda assign ಮಾಡಬಹುದು. So both are same. So the false here, $B equals false or $B equals 0, like that. Okay. So the Boolean data type agate. Okay. Next we have arithmetic operators and expressions. So illi operators in PHP are classified into assignment operators. Assignment operators antandre, so equals, then not equals, okay, not equal to, ಮತ್ತೆ less than or equal to, then greater than or equal to, okay. So idella assignment operator, sorry, equal to, only equal to, okay. And then arithmetic operators ali we have plus, minus, multiplication and division. Okay. So the arithmetic operators ali barutte. Illi comparison operators ali we have less than, greater than, matte less than or equal to, greater than or equal to. So then not equal to or equal to. So idella comparison operators. So assignment operator ali barodu equals. Okay. Then logical operators ali we have and, then or, okay. So athava not. So idella logical operators. So assignment operator ಏನಕ್ಕೆ ಯೂಸ್ ಮಾಡ್ತೀವಿ? So ನಾವಾಗಲೇ ಹೇಳಿದೆ ಅಲ್ಲ, assignment operator, this equals is an assignment operator. So this operator is used to assign a value to a variable. Okay. So ಇನ್ನೊಂದು ವೇರಿಯೇಬಲ್ ವ್ಯಾಲ್ಯೂನ ಒಂದು ವೇರಿಯೇಬಲ್ ಅಸೈನ್ ಮಾಡಬಹುದು. So the assignment operator is equals. Okay. So assignment operator na ee ರೀತಿ ಕೂಡ ಯೂಸ್ ಮಾಡಬಹುದು. So see here, plus is equal to, so it is nothing but $A equals, example ಕೊಟ್ಟಿದ್ದಾರೆ ಇಲ್ಲಿ. So $A equals $A plus $B. ಶಾರ್ಟ್ ಹ್ಯಾಂಡ್ ಫಾರ್ಮ್ ಅಲ್ಲಿ ಬರೀಬೇಕು ಅಂತಂದ್ರೆ $A plus equals B, $B. Okay. So arithmetic operators ali we have these things: addition, subtraction, multiplication, division, modulus, increment, decrement. Comparison operators ali navagale helidella less than, greater than, equal to, not equal to. Then logical operators. Okay. PHP predefined functions. So predefined functions ali see here, decimal number na binary ge convert ಮಾಡಬಹುದು using the function DEC bin, ಅಥವಾ decimal number na hexadecimal ge convert ಮಾಡಬಹುದು using DEC HEX. Okay. So these are some other functions. Next string operations ಅಲ್ಲಿ, so ಅವಾಗಲೇ ಪ್ರೋಗ್ರಾಮ್ ಮಾಡಬೇಕಾದ್ರೆ ಕಲ್ತ್ಕೊಂಡ್ವಿ ಅಲ್ಲ. ಸೊ ಡಾಟ್ ಆಪರೇಟರ್, ಸೊ ಏನಕ್ಕೆ ಯೂಸ್ ಮಾಡ್ತೀವಿ ಡಾಟ್ ಆಪರೇಟರ್ ನ? ಇಟ್ ಈಸ್ ಯೂಸ್ ಟು ಕನ್ಕ್ಯಾಟಿನೇಟ್ ಟು ಸ್ಟ್ರಿಂಗ್ ವೇರಿಯೇಬಲ್ಸ್. ಓಕೆ, ಎರಡು ವೇರಿಯೇಬಲ್ ನ ಪ್ರಿಂಟ್ ಕನ್ಕ್ಯಾಟಿನೇಟ್ ಮಾಡೋದಕ್ಕೆ, ಸೊ ಅಥವಾ ಸ್ಟ್ರಿಂಗ್ ಜೊತೆಗೆ ವೇರಿಯೇಬಲ್ ನ ಕನ್ಕ್ಯಾಟಿನೇಟ್ ಮಾಡೋದಕ್ಕೆ, ಸೊ ವಿ ಯೂಸ್ ದಿ ಡಾಟ್ ಆಸ್ ಅ concatenation operator. Example ide ನೋಡಿ.
string 1 ಅಲ್ಲಿ we have welcome to. string 2 ಅಲ್ಲಿ we have world of PHP. ಸೊ ಈಗ ಇವೆರಡನ್ನು ಒಂದೇ ಸ್ಟ್ರಿಂಗ್ ಆಗಿ ಕನ್ಕ್ಯಾಟಿನೇಟ್ ಮಾಡಬಹುದು ಯೂಸಿಂಗ್ ದಿಸ್ concatenation operator dot. Okay, so in between space ಕೊಡ್ತಾ ಇದೀವಿ. So string 1 dot space ಮತ್ತೆ dot string 2. So this statement will concatenate these two strings. So ಮತ್ತೆ ಮಧ್ಯೆ ಒಂದು ಸ್ಪೇಸ್ ನ ಇನ್ಕ್ಲೂಡ್ ಮಾಡುತ್ತೆ. ಸೊ ನೀವು ಇಲ್ಲಿ ಮಧ್ಯೆ ಸ್ಪೇಸ್ ಕೊಡ್ಲಿಲ್ಲ ಅಂತಂದ್ರೆ ಈ ಡಬಲ್ ಕೋಟ್ಸ್ ಅಲ್ಲಿ ಸೊ ಏನಾಗುತ್ತೆ, ಸೊ ಎರಡನ್ನೂ ಇಲ್ಲಿ ನೋಡಿ ಈ ಔಟ್ಪುಟ್ ಅಲ್ಲಿ ವಿತೌಟ್ ಸ್ಪೇಸ್ ಬೋತ್ ದ ಸ್ಟ್ರಿಂಗ್ಸ್ ವಿಲ್ ಬಿ ಪ್ರಿಂಟೆಡ್. ನಿಮ್ಗೆ ಸ್ಪೇಸ್ ಬೇಕು ಅಂತಂದ್ರೆ ಔಟ್ಪುಟ್ ಅಲ್ಲಿ ಈ ರೀತಿ ಸೊ ಏನ್ ಮಾಡ್ಬೇಕು, ಇಲ್ಲಿ ಡಬಲ್ ಕೋಟ್ಸ್ ಅಲ್ಲಿ ಒಂದು ಸ್ಪೇಸ್ ಕೊಡ್ಬೇಕು ಈ ಎಕೋ ಸ್ಟೇಟ್ಮೆಂಟ್ ಅಲ್ಲಿ. ನೆಕ್ಸ್ಟ್ so again string PHP string functions ಅಲ್ಲಿ so we have a number of built-in functions. so the string compare ಮಾಡೋದಕ್ಕೆ so same ನೀವು ಜಾವಾದಲ್ಲಿ ಈ ಫಂಕ್ಷನ್ಸ್ ಎಲ್ಲ ಓದಿದ್ರಿ, so same functions ಇಲ್ಲೂ ಕೂಡ ಇದೆ. so ಅದಕ್ಕೆ ನಾನು ನಿಮಗೆ ಬ್ರೀಫ್ ಆಗಿ ಹೇಳ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇನೆ, ಆಯ್ತಾ. ಈ ಕೆಲವು ಫಂಕ್ಷನ್ಸ್ ನಾವು ಲ್ಯಾಬ್ ಸೈಕಲ್ ಪ್ರೋಗ್ರಾಮ್ಸ್ ಅಲ್ಲಿ ಕೂಡ ಯೂಸ್ ಮಾಡ್ತೀವಿ, ಆಯ್ತಾ. ದೆನ್ ಸ್ಟ್ರಿಂಗ್ ಲೆಂತ್ ನ ಚೆಕ್ ಮಾಡೋದಕ್ಕೆ, ದೆನ್ ಟು ಕನ್ವರ್ಟ್ ದಿ ಅಪ್ಪರ್ ಕೇಸ್ ಸ್ಟ್ರಿಂಗ್ ಟು ಲೋಯರ್ ಕೇಸ್ ಸ್ಟ್ರಿಂಗ್ಸ್. ಸೊ ಇಲ್ಲೆಲ್ಲ ನೋಡಿ ಫಂಕ್ಷನ್ಸ್ ಸ್ಟ್ರಿಂಗ್ ಟು ಅಪ್ಪರ್, ಸ್ಟ್ರಿಂಗ್ ಟು ಲೋಯರ್. ಸೊ ಇದೇನ್ ಮಾಡ್ತವೆ ಅಂತಂದ್ರೆ, ಸೊ ಸ್ಟ್ರಿಂಗ್ ನ ಲೋಯರ್ ಕೇಸ್ಗೆ ಅಂದ್ರೆ ಕ್ಯಾಪಿಟಲ್ ಲೆಟರ್ಗೆ, ಇಲ್ಲ ಅಂತಂದ್ರೆ ಸ್ಮಾಲ್ ಲೆಟರ್ಗೆ ಕನ್ವರ್ಟ್ ಮಾಡ್ತವೆ. ಓಕೆ, ಎಕ್ಸಾಂಪಲ್ಗಳಿದಾವೆ ನೋಡಿ. ಸ್ಟ್ರಿಂಗ್ ಲೆಂತ್ ಫಂಕ್ಷನ್ ನ ಯೂಸ್ ಮಾಡಿದೀವಿ ಇಲ್ಲಿ. ಸೊ ವಿ ಹ್ಯಾವ್ str ಈಕ್ವಲ್ಸ್ hello world, ಆಯ್ತಾ. ಸೊ ಎಕೋ ಸ್ಟ್ರಿಂಗ್ ಲೆಂತ್ ಆಫ್ str ಅಂತಂದ್ರೆ ಸೊ ಇಲ್ಲಿ ಎಷ್ಟು ಕ್ಯಾರೆಕ್ಟರ್ಸ್ ಇದೆ ಸೊ ಅದನ್ನ ಕೌಂಟ್ ಮಾಡ್ಬಿಟ್ಟು ಸೊ ಇಟ್ ವಿಲ್ ರಿಟರ್ನ್. ಸೊ 1 2 3 4 5 6 7 8 9 10 11. so it will print 11. ಅದೇ ರೀತಿ ಇಲ್ಲಿ ನೋಡಿ an interesting function here. ಯಾವುದು ಸ್ಟ್ರಿಂಗ್ ಪೊಸಿಷನ್ ಅಂತ ಒಂದು ಇಂಟ್ರೆಸ್ಟಿಂಗ್ ಫಂಕ್ಷನ್ ಇದೆ. ಸೊ ಇದೇನ್ ಮಾಡುತ್ತೆ ಅಂತಂದ್ರೆ, ಓಕೆ, ಇಲ್ಲಿ ಒಂದು ಸೆಂಟೆನ್ಸ್ ಇದೆ, ಎಕ್ಸಾಂಪಲ್ ಆಫ್ ಸ್ಟ್ರಿಂಗ್ ಪೊಸಿಷನ್ ಫಂಕ್ಷನ್ ಅಂತ. ಈ ಸ್ಟ್ರಿಂಗ್ ಪೊಸಿಷನ್ ಫಂಕ್ಷನ್ಗೆ ನಾನು 2 ಆರ್ಗ್ಯುಮೆಂಟ್ ಪಾಸ್ ಮಾಡ್ತಾ ಇದ್ದೀನಿ. ಒಂದು ಎಕ್ಸಾಂಪಲ್ ಆಫ್ ಸ್ಟ್ರಿಂಗ್ ಪೊಸಿಷನ್ ಫಂಕ್ಷನ್ ಅದು ಒಂದು ಫಸ್ಟ್ ಆರ್ಗ್ಯುಮೆಂಟ್, ಇನ್ನೊಂದು ಆಫ್ ಅನ್ನೋದು ಸೆಕೆಂಡ್ ಆರ್ಗ್ಯುಮೆಂಟ್. ಸೊ ಈ ಫಂಕ್ಷನ್ ಈಗ ಏನ್ ರಿಟರ್ನ್ ಮಾಡುತ್ತೆ ಅಂತಂದ್ರೆ, ಈ ಸೆಂಟೆನ್ಸ್ ಅಲ್ಲಿ ರೈಟ್, ಈ ಸೆಂಟೆನ್ಸ್ ಅಲ್ಲಿ ಈ ಆಫ್ ಅನ್ನೋದು ವರ್ಡ್ ಇದೆ ಅಲ್ಲ, ಈ ಆಫ್ ಅನ್ನೋ ವರ್ಡ್ ಯಾವ ಪೊಸಿಷನ್ ಇಂದ ಸ್ಟಾರ್ಟ್ ಆಗ್ತಾ ಇದೆ ಅಂತ ಹೇಳಿ. ಸೊ ಯಾವ ಪೊಸಿಷನ್ ಇಂದ ಸ್ಟಾರ್ಟ್ ಆಗ್ತಾ ಇದೆ, ಸೊ ಕೌಂಟ್ ಮಾಡ್ಕೊ ಬರೋಣ. 1 2 3 4 5 6 7 8. ಓಕೆ, 0 ಇಂದ ಸ್ಟಾರ್ಟ್ ಆಗುತ್ತಲ್ಲ. ಸೊ ಅಫ್ ಕೋರ್ಸ್ ಇದು 9, ಬಟ್ 0 ಇಂದ ಸ್ಟಾರ್ಟ್ ಆಗೋದ್ರಿಂದ ಸೊ ಇಟ್ ಇಸ್ ಪ್ರಿಂಟಿಂಗ್ 8. ಓಕೆ, ಸೊ ಈ ಆಫ್ ಅನ್ನೋ ವರ್ಡ್ ಈ ಸೆಂಟೆನ್ಸ್ ಅಲ್ಲಿ, ಓಕೆ, ಸೊ ಇಟ್ ಇಸ್ ಸ್ಟಾರ್ಟಿಂಗ್ ಫ್ರಮ್ ದಿ ಪೊಸಿಷನ್ 8. ಓಕೆ, ದೆನ್ ನೋಡೋಣ ಈಗ ಏನಾದ್ರು ರನ್ ಆಗ್ತಾ ಇದೆಯಾ ನೋಡ್ತೀನಿ ಒಂದ್ಸಲ. ರನ್ ಆದ್ರೆ ಅಲ್ಲೇ ಎಕ್ಸಿಕ್ಯೂಟ್ ಮಾಡ್ಬಿಟ್ಟು ತೋರಿಸ್ತೀನಿ. ಓಕೆ, ಸೊ ಸ್ಟಿಲ್ ರನ್ ಆಗ್ತಾ ಇಲ್ಲ. ಸಿಯರ್ ಸೊ W3 IP address could not be found ಅಂತ ಬರ್ತಾ ಇದೆ ಇನ್ನು. ಓಕೆ, ಸೊ ಲೋಕಲ್ ಹೋಸ್ಟ್ ಅಲ್ಲಿ ಒಂದ್ಸಲ ನೋಡ್ತೀನಿ. ಲೋಕಲ್ ಹೋಸ್ಟ್ ಎಸ್, ನೋ
ಇಲ್ಲೂ ಕೂಡ ರನ್ ಆಗ್ತಾ ಇಲ್ಲ. ಓಕೆ, ವಾಪಸ್ ವರ್ಡ್ ಡಾಕ್ಯುಮೆಂಟ್ಗೆ ಬರೋಣ. ಓಕೆ, ಸ್ಕೇಲಾರ್ ಟೈಪ್ ಕನ್ವರ್ಷನ್ಸ್ ಅಲ್ಲಿ ಸೊ ಏನು ಸ್ಕೇಲಾರ್ ಟೈಪ್ ಕನ್ವರ್ಷನ್ಸ್ ಅಂತಂದ್ರೆ ಅರ್ಥ ಆಗ್ತಾ ಇದೆ ಅಲ್ಲ? ಸೊ ಇದುವರೆಗೂ ಹೇಳ್ಕೊಟ್ಟಿದ್ದ ಕಾನ್ಸೆಪ್ಟ್ ಅಲ್ಲಿ ಏನಾದ್ರು ಡೌಟ್ ಇದೆಯಾ? ಅರ್ಥ ಆಗ್ತಾ ಇದೆಯಾ ಕಾನ್ಸೆಪ್ಟ್? ಫಸ್ಟ್ ಆಫ್ ಆಲ್ ಎಲ್ಲರೂ ಇದ್ದೀರಾ? ಅವಾಗ್ಲೇ ಓಕೆ. ಯಾಕೆ ಬರೀ 10 ಮೆಂಬರ್ಸ್ ಮಾತ್ರ ಜಾಯಿನ್ ಆಗಿದ್ದೀರಲ್ಲ? ಓಕೆ, ಅರ್ಥ ಆಗ್ತಾ ಇದೆಯಾ ಕಾನ್ಸೆಪ್ಟ್? ಯಾರು ಒಬ್ರು ರೆಸ್ಪಾಂಡ್ ಮಾಡಿ. ಕೇಳಿಸ್ತಾ ಇಲ್ಲ ನೀವು ಹೇಳ್ತಾ ಇರೋದು? ಓಕೆ 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 ಓಕೆ, ಥ್ಯಾಂಕ್ ಯು. ಓಕೆ, ಎಸ್. ಸೊ ಸ್ಕೇಲಾರ್ ಟೈಪ್ ಕನ್ವರ್ಷನ್ಸ್. ಸೊ ಏನು ಸ್ಕೇಲಾರ್ ಟೈಪ್ ಕನ್ವರ್ಷನ್ಸ್ ಅಂತಂದ್ರೆ, see here, PHP can implicitly convert data type of variables. Okay, so it converts data type of variables implicitly ಅಂತಂದ್ರೆ ಆಟೋಮೆಟಿಕ್ ಆಗಿ. ಸೊ ಆಟೋಮೆಟಿಕ್ ಆಗಿ ಕನ್ವರ್ಟ್ ಮಾಡುತ್ತೆ ಡಿಪೆಂಡಿಂಗ್ ಆನ್ ಹೌ ದಿ ವೇರಿಯಬಲ್ is used. Okay, so it converts the data type of a variable depending on how the variable is used. ಎಕ್ಸಾಂಪಲ್ ನೋಡೋಣ, ಕ್ಲಿಯರ್ ಆಗಿ ಅರ್ಥ ಆಗತ್ತೆ. ಇಲ್ಲಿ ಒಂದು ವೇರಿಯಬಲ್ ಇದೆ ನೋಡಿ, $n = 2. $n1 ನಲ್ಲಿ 2 ಅನ್ನೋದನ್ನ ಸ್ಟೋರ್ ಮಾಡ್ತಾ ಇದೀನಿ, ಬಟ್ ಡಬಲ್ ಕೋಟ್ಸ್ ಅಲ್ಲಿ ಹಾಕಿರೋದ್ರಿಂದ ಓಕೆ 2 ವಿಲ್ ಬಿ ಟ್ರೀಟೆಡ್ ಆಸ್ ಅ ಸ್ಟ್ರಿಂಗ್. ಓಕೆ, ಸೊ ನೆಕ್ಸ್ಟ್ ಈ ನೆಕ್ಸ್ಟ್ ಲೈನ್ ಅಲ್ಲಿ ಏನ್ ಮಾಡ್ತಾ ಇದೀವಿ, $total = 5 + $num. Okay, so $total = 5 + $num. ಇದು n1 ಅಂತ. ಸೊ ಇಲ್ಲಿ ಔಟ್ಪುಟ್ ಏನ್ ಪ್ರಿಂಟ್ ಮಾಡುತ್ತೆ ಅಂತಂದ್ರೆ ಅದು 7 ನ ಪ್ರಿಂಟ್ ಮಾಡುತ್ತೆ. ಓಕೆ, ಸೊ $n1 ಅನ್ನ ನಾವು ಸ್ಟ್ರಿಂಗ್ ಅಂತ ಸೇವ್ ಮಾಡಿದ್ರು, ಸೊ ಇಲ್ಲಿ $n1 ನ ಇನ್ಸ್ಟೆಡ್ ಆಫ್ ಟ್ರೀಟಿಂಗ್ ಇಟ್ ಆಸ್ ಅ ಸ್ಟ್ರಿಂಗ್, ಓಕೆ, ಸೊ ಇಟ್ ಈಸ್ ಟ್ರೀಟಿಂಗ್ ದಟ್ ವೇರಿಯಬಲ್ ಆಸ್ ಅನ್ ಇಂಟೀಜರ್. ಆಯ್ತಾ? ಸೊ n1 ನಲ್ಲಿ ಈಗ ಸ್ಟ್ರಿಂಗ್ ಅನ್ನೋದು ಬದಲು ಅದನ್ನ 2 ಇಂಟೀಜರ್ ವೇರಿಯಬಲ್ 2 ಅಂತ ಕನ್ಸಿಡರ್ ಮಾಡ್ತಾ ಇದೆ. ಏನಕ್ಕೆ ಅಂತಂದ್ರೆ ಇಲ್ಲಿ ನೋಡಿ, ಇಲ್ಲಿ 5 ಜೊತೆ ಒಂದು ಇಂಟೀಜರ್ ವೇರಿಯಬಲ್ ಜೊತೆ ಆಡ್ ಮಾಡ್ತಾ ಇದೀವಿ ಅಲ್ಲ, ಸೊ ಅದಕ್ಕೇನೆ n1 ಅನ್ನೋ ವೇರಿಯಬಲ್ ಕೂಡ ಅದು ಇಂಟೀಜರ್ ಅಂತಾನೆ ಟ್ರೀಟ್ ಮಾಡ್ಬಿಟ್ಟು ಸೊ 5 + 2 = 7 ಅಂತ ಪ್ರಿಂಟ್ ಮಾಡುತ್ತೆ. ಸಪೋಸ್ ಇಲ್ಲಿ ನೀವು 5 ಬದಲು ಏನಾದ್ರೂ a ಅಂತ ಈ ತರ ಇತ್ತು ಅಂದಿದ್ರೆ, ಸೊ ಅವಾಗ ಈ n1 ನ ಅದು ಸ್ಟ್ರಿಂಗ್ ಅಂತಾನೆ ಟ್ರೀಟ್ ಮಾಡ್ತಾ ಇತ್ತು, ಕನ್ಸಿಡರ್ ಮಾಡ್ತಾ ಇತ್ತು. ಸೊ ಬಟ್ ನಾವಿಲ್ಲಿ ಏನ್ ಮಾಡಿದ್ವಿ ಅಂತಂದ್ರೆ 5 + n1 ಅಂತ ಹಾಕಿದ್ರಿಂದ ಸೊ n1 ಅನ್ನ ಅದು ಇಂಟೀಜರ್ ಅಂತ ಕನ್ಸಿಡರ್ ಮಾಡುತ್ತೆ. ಸೊ ದಟ್ ಈಸ್ ದಿ ಮೀನಿಂಗ್ ಆಫ್ ದಿಸ್ ಸೆಂಟೆನ್ಸ್. So it implicitly convert data type of variables depending on how the variable is used. Okay. Next. ಇನ್ನೊಂದು ಎಕ್ಸಾಂಪಲ್ ಇದೆ ನೋಡಿ. ಸೊ ಇಲ್ಲಿ $a = 3 cookies ಅಂತ ಇದೆ. ಅಫ್ಕೋರ್ಸ್ ಇದನ್ನು ನಾವು ಸ್ಟ್ರಿಂಗ್ ಅಂತಾನೆ ಡಿಕ್ಲೇರ್ ಮಾಡಿದ್ದೀವಿ. ನೆಕ್ಸ್ಟ್ ಲೈನ್ ಅಲ್ಲಿ ಏನಿದೆ, $b = $a-1. ಓಕೆ, ಸೊ ಇಲ್ಲಿ 1 ಇಂಟೀಜರ್ ವೇರಿಯಬಲ್ ಜೊತೆ ನಾವು ಸಬ್ಟ್ರಾಕ್ಟ್ ಮಾಡ್ತಾ ಇದ್ದೀವಿ ಅಲ್ವಾ? ಸೊ ಅದಕ್ಕೆ ಏನ್ ಮಾಡುತ್ತೆ ಇದು, ಈ $a ನ ಇಂಟೀಜರ್ ಅಂತ ಕನ್ಸಿಡರ್ ಮಾಡುತ್ತೆ. ಇಂಟೀಜರ್ ಅಂತ ಕನ್ಸಿಡರ್ ಮಾಡ್ಬಿಟ್ಟು ಸೊ ಇದರಲ್ಲಿರೋ ಇಂಟೀಜರ್ ಪಾರ್ಟ್ ಈ 3 ನ ಮಾತ್ರ ತಗೊಳುತ್ತೆ ಇದು. ಓಕೆ, ಸೊ ನಾವು 3 - 1
ಈಕ್ವಲ್ಸ್ 2. ನಿಮ್ಮ ಸ್ಕ್ರೀನ್ ಅಲ್ಲಿ 2 ಅಂತ ಪ್ರಿಂಟ್ ಆಗುತ್ತೆ. ರೈಟ್. ಅಗೇನ್ ಸಪೋಸ್ ಇಲ್ಲಿ 1 ಜಾಗದಲ್ಲಿ ಏನಾದ್ರೂ ಡಬಲ್ ಕೋಟ್ಸ್ ಅಲ್ಲಿ ಎ ಅಂತ ಇದ್ದಿತ್ತು ಅಂತಂದ್ರೆ ಸೊ ಅವಾಗ ಏನಾದ್ರು ಏನು ಇದನ್ನ ಫುಲ್ ಎಂಟೈರ್ ಥಿಂಗ್ ನ ಸ್ಟ್ರಿಂಗ್ ಅಂತಾನೆ ಕನ್ಸಿಡರ್ ಮಾಡ್ತಾ ಇತ್ತು. ಓಕೆ, ಬಟ್ ಇಂಟೀಜರ್ ಜೊತೆ ಮೈನಸ್ ಮಾಡ್ತಾ ಇರೋದ್ರಿಂದ ನಾವು ದಿಸ್ ವೇರಿಯಬಲ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಅನ್ ಇಂಟೀಜರ್ ವೇರಿಯಬಲ್ ಬೈ ಯುವರ್ PHP ಕಂಪೈಲರ್. ಓಕೆ, ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಇದೆ ನೋಡಿ. ಸೊ $sum ಈಕ್ವಲ್ಸ್ 2.5 exponent 2 ಅಂದ್ರೆ ಇದನ್ನ ಎಕ್ಸ್ಪೋನೆಂಟ್ ಮ್ಯಾಟ್ರಿಕ್ಸ್ ಆಫ್ ಫಾರ್ಮ್ ಅಲ್ಲಿ ಇದೆ. ಇಟ್ ಇಸ್ ಅ ಫ್ಲೋಟಿಂಗ್ ಟೈಪ್ ನಂಬರ್. ಓಕೆ, ಸೊ ವಿಚ್ ಇಸ್ ನಥಿಂಗ್ ಬಟ್ 250. ಆಯ್ತಾ? ಸೊ ಇಲ್ಲಿ ನೆಕ್ಸ್ಟ್ ಲೈನ್ ಅಲ್ಲಿ ಏನ್ ಮಾಡ್ತಾ ಇದೀವಿ? ಸೊ ವೇರಿಯಬಲ್ ಈಕ್ವಲ್ಸ್ ಸಮ್ ಮೈನಸ್ 5. ಅಗೇನ್ ಇಲ್ಲಿ ಏನ್ ಮಾಡ್ತಾ ಇದೀವಿ, ಈ ನಮ್ಮ ಸಮ್ ಅನ್ನೋ ವೇರಿಯಬಲ್ ಏನಿದೆ ಅದು ಫ್ಲೋಟಿಂಗ್ ವೇರಿಯಬಲ್. ಇಲ್ಲಿ ನೋಡಿ 2.5 E2 ಅಂತಂದ್ರೆ ಇಟ್ ಇಸ್ ಅ ಫ್ಲೋಟಿಂಗ್ ಪಾಯಿಂಟ್ ವೇರಿಯಬಲ್. ಬಟ್ ಇಲ್ಲಿ ಏನ್ ಮಾಡ್ತಾ ಇದೀವಿ, 5 ಅನ್ನೋದು ಇಂಟೀಜರ್ ನಂಬರ್. ಆ ಇಂಟೀಜರ್ ನಂಬರ್ ಜೊತೆಗೆ ನಮ್ಮ ಫ್ಲೋಟ್ ನಂಬರ್ನ ಸಬ್ಟ್ರಾಕ್ಟ್ ಮಾಡ್ತಾ ಇದೀವಿ. ಸೊ ಇವಾಗ ಏನಾಗುತ್ತೆ ಅಂತಂದ್ರೆ, ಸೊ ಈ ಸಮ್ ಅನ್ನೋ ವೇರಿಯಬಲ್ ನ ಅದು ಇಟ್ ವಿಲ್ ಟ್ರೀಟ್ ಇಟ್ ಆಸ್ ಅನ್ ಇಂಟೀಜರ್ ಇನ್ಸ್ಟೆಡ್ ಆಫ್ ಟ್ರೀಟಿಂಗ್ ಇಟ್ ಆಸ್ ಅ ಫ್ಲೋಟಿಂಗ್ ಟೈಪ್ ನಂಬರ್. ಸೊ ಏನಾಗುತ್ತೆ ಅಂತಂದ್ರೆ ಈ 2.5 E2 ಅನ್ನೋದು 250ಗೆ ಕನ್ವರ್ಟ್ ಆಗುತ್ತೆ. ಓಕೆ, ಸೊ 250 ಮೈನಸ್ 5 is 245. ಸೊ 245 ಅನ್ನೋದು ನಿಮ್ಮ ಔಟ್ಪುಟ್ ಸ್ಕ್ರೀನ್ ಮೇಲೆ ಪ್ರಿಂಟ್ ಆಗುತ್ತೆ. ಓಕೆ, ಸೊ ಇದನ್ನ ನಾನು ಕಳಿಸ್ತೀನಿ ಗ್ರೂಪ್ ಅಲ್ಲಿ. ಈ ಪ್ರೋಗ್ರಾಮ್ಸ್ ನ ಟ್ರೈ ಮಾಡಿ ನಿಮ್ಮ PHP ಎಡಿಟರ್ ಅಲ್ಲಿ, W3 ಸ್ಕೂಲ್ಸ್ ಎಡಿಟರ್ ಅಲ್ಲಿ ಟ್ರೈ ಮಾಡಿ ಪ್ರೋಗ್ರಾಮ್ಸ್ ನ. ಓಕೆ, ಸೊ ಇದು ಆಟೋಮೆಟಿಕ್ ಕನ್ವರ್ಷನ್ ಆಯ್ತು. ದೆನ್ ಎಕ್ಸ್ಪ್ಲಿಸಿಟ್ ಕನ್ವರ್ಷನ್ ಮೀನ್ಸ್ ಸೊ ವಿ ಕ್ಯಾನ್ ಕನ್ವರ್ಟ್ ದಿ ಡೇಟಾ ಟೈಪ್ ಆಫ್ ಒನ್ ವೇರಿಯಬಲ್ ಟು ಅನದರ್ ಡೇಟಾ ಟೈಪ್. ಸೊ ಹೇಗೆ ಅಂತಂದ್ರೆ, see here ಒಂದು ಸಿಂಪಲ್ ಎಕ್ಸಾಂಪಲ್ ಇದೆ. ಸೊ ಹಿಯರ್ $num equals 55.898. ಸೊ ದಿಸ್ ಇಸ್ ಅ ಫ್ಲೋಟಿಂಗ್ ಪಾಯಿಂಟ್ ನಂಬರ್. ಈ ಫ್ಲೋಟಿಂಗ್ ಪಾಯಿಂಟ್ ನಂಬರ್ ನ ನಾವು ಇಂಟಿಜರ್ ಗೆ ಕನ್ವರ್ಟ್ ಮಾಡಬಹುದು. ಸೊ ಯೂಸಿಂಗ್ ಟೈಪ್ ಕ್ಯಾಸ್ಟಿಂಗ್. ಸೊ ನೋಡಿ ಇಲ್ಲಿ ಇಂಟ್ ಆಫ್ ನಮ್ ಅಂತ ಕೊಟ್ಟಿದ್ದೀವಿ. ಆಯ್ತಾ? ಇವಾಗ ಏನಾಗುತ್ತೆ ಅಂತಂದ್ರೆ, ಸೊ ದಿಸ್ ನಮ್ ವೇರಿಯಬಲ್ ವಿಲ್ ಬಿ ಕನ್ವರ್ಟೆಡ್ ಟು ಇಂಟೀಜರ್. ಓಕೆ, ಅದೇ ತರ ಫ್ಲೋಟ್ಗೆ ಅಥವಾ ಕ್ಯಾರೆಕ್ಟರ್ಗೆ ವಿ ಕ್ಯಾನ್ ಕನ್ವರ್ಟ್. ರೈಟ್. ಸೊ ದಿಸ್ ಅಬೌಟ್ ಪ್ರಿಂಟ್ ಸ್ಟೇಟ್ಮೆಂಟ್ ಬಗ್ಗೆ ಎಕ್ಸಿಕ್ಯೂಟ್ ಮಾಡಿದ್ವಲ್ಲ ನಾವು ಪ್ರೀವಿಯಸ್ ಕ್ಲಾಸ್ ಅಲ್ಲಿ. ಸೊ ಅದು then printf function. Okay, so then we have control statements. So conditional statements ali we have if statement ಮತ್ತೆ switch statement. ಇದೆಲ್ಲ syntax ಗೊತ್ತಿದೆ ನಿಮಗೆ. if else ಮತ್ತೆ nested if statement. ಆಯ್ತಾ? then switch statement also you know this. Okay, looping statement ali we have while loop, do while loop, for loop, then for each loop. So ಇದು ಇಂಪಾರ್ಟೆಂಟ್ ನೋಡಿ. ಇದು ಫಾರ್ ಈಚ್ ಲೂಪ್ ಅನ್ನೋದು ಇಂಪಾರ್ಟೆಂಟ್ ಇದು. ಸೊ ಇದನ್ನ ನಾವು ಅಸೋಸಿಯೇಟಿವ್ ಅರೇಸ್ ಅಲ್ಲಿ ಯೂಸ್ ಮಾಡ್ತೀವಿ. ಸೊ ನಾನು ಫೀಚರ್ಸ್ ಆಫ್ PHP ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಹೇಳಿದ್ದೆ ಅಲ್ಲ, ಅಸೋಸಿಯೇಟಿವ್ ಅರೇಸ್ ಅಂತ ಹೇಳ್ಬಿಟ್ಟು. ಸೊ ಅಸೋಸಿಯೇಟಿವ್ ಅರೇಸ್ ಅಲ್ಲಿ ವಿ ಮೇಕ್ ಯೂಸ್ ಆಫ್ ದಿಸ್ ಫಾರ್ ಈಚ್ ಲೂಪ್. ಸೊ ಇದು ಇಂಪಾರ್ಟೆಂಟ್. ಇದು ಇದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದನ್ನ ಎಕ್ಸಿಕ್ಯೂಟ್ ಮಾಡ್ಬಿಟ್ಟೆ ತೋರಿಸ್ಬೇಕು. ಐ ಹ್ಯಾವ್ ಟು ಡೆಮಾನ್ಸ್ಟ್ರೇಟ್ ದಟ್. ಓಕೆ, ಇನ್ನೊಂದ್ಸಲ ಲಾಸ್ಟ್ ಟೈಮ್ ಟ್ರೈ ಮಾಡೋಣ.
Still some problem is there. Okay, ಇಲ್ಲೂ ಅಷ್ಟೇ so could not be found ಅಂತ ಬರ್ತಾ ಇದೆ. Okay, ಸೊ ಇನ್ನು ಫರ್ದರ್ ಥಿಯರಿಟಿಕಲ್ ಆಗಿ ಎಕ್ಸ್ಪ್ಲೈನ್ ಮಾಡೋದಕ್ಕಾಗೋದಿಲ್ಲ, ಎಕ್ಸಿಕ್ಯೂಟ್ ಮಾಡ್ಬಿಟ್ಟೆ ಹೇಳ್ಕೊಡ್ಬೇಕಾಗತ್ತೆ. ಸೊ ನೆಕ್ಸ್ಟ್ ಕ್ಲಾಸ್ ಮೀಟ್ ಆಗೋಣ, ಸೇಮ್ ಟೈಮ್ 11 o'clock ಗೆ ಮೀಟ್ ಆಗೋಣ. ಸೊ ಹೊಸ ಕಾನ್ಸೆಪ್ಟ್ ಅಸೋಸಿಯೇಟಿವ್ ಅರೇಸ್ ಮತ್ತೆ ಫಾರ್ ಈಚ್ ಲೂಪ್ ಕಲ್ತ್ಕೊಳ್ಳೋಣ. ಓಕೆ, ಸೊ 11 ಮೆಂಬರ್ಸ್ ಇದ್ದಿದ್ದು 10 ಮೆಂಬರ್ಸ್ ಆಗೋಯ್ತಾ? ಓಕೆ, ನೋ ಪ್ರಾಬ್ಲಮ್. ನಾಳೆ ಕ್ಲಾಸ್ಗೆ ಎಲ್ಲರೂ ಅಟೆಂಡ್ ಆಗಿ 11 o'clock ಗೆ ಮೀಟ್ ಆಗೋಣ. ಸೊ ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್, ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್ ಆನ್ಲೈನ್ ಕ್ಲಾಸ್. Thank you, ma'am. Thank you.